ಸಿಎಂ ಸ್ಥಾನಕ್ಕಾಗಿ ಮುಂದುವರೆದಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಸರತ್ತು. ಶಾಸಕರನ್ನ ಸೆಳೆಯಬೇಕು ಅನ್ನುವಂತ ಕಾರಣಕ್ಕೆ ಈಗ ಹೊಸ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಡಿಸಿಎಂ ಎನ್ನಲಾಗ್ತಾ ಇದೆ. ಯಾವ ರೀತಿ ಸೆಳೆಯೋದಕ್ಕೆ ಸಾಧ್ಯ? ಯಾಕೆಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ ಬಂದ್ರೆ ಒಂದ್ ರೀತಿ ಡೋಂಟ್ ಕೇರ್ ವರ್ತನೆ. ಅವರು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಿಗಿಂತ ಅವ್ರು ನಾನು ಮಾಡೇ ಮಾಡ್ತೀನಿ ಅಂತೇಳಿ ಒಬ್ಬಂಟಿಯಾಗಿ ಹೋರಾಡೋದು ಜಾಸ್ತಿ. ಬಟ್ ಎಲ್ಲದಕ್ಕೂ ಕೂಡ ಹಾಗೆ ಮಾಡೋದಕ್ಕೆ ಹೋದ್ರೆ ಆಗಲ್ಲ, ಶಾಸಕರ ಬಲ ಬೇಕು. ಹೀಗಾಗಿ ಶಾಸಕರ ಬಲ ಹೆಚ್ಚಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಆ ಕಡೆ ಗಮನ ಹರಿಸ್ತಾ ಇದ್ದಾರೆ. ಈಗಾಗಲೇ ಹಲವು ಶಾಸಕರ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಮಾತುಕತೆ ನಡೆಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ನಿಮ್ ಜೊತೆ ನಾನಿರ್ತೀನಿ, ಮುಂದೆ ನಮ್ಮ ಜೊತೆ ನಿಲ್ಲಿ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಶಾಸಕರ ಜೊತೆ ರಹಸ್ಯವಾಗಿ ಚರ್ಚೆ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್. ಪ್ರತಿದಿನ ಕೂಡ ಮನೆಗೆ ಶಾಸಕರನ್ನ ಕರೆಸಿಕೊಂಡು ಮಾತುಕತೆ ಮಾಡ್ತಿದ್ದಾರೆ. ಈಗಾಗಲೇ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿಎಂ ಸಿದ್ದರಾಮಯ್ಯ ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಅಂತೇಳಿ ಅವರು ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಅವ್ರ ಬೆಂಬಲಿಗರು ಒಂದಷ್ಟು ಘೋಷಣೆ ಹಾಕ್ತಾ ಇದ್ರು, ಕೂಗ್ತಾ ಇದ್ರು. ಬಟ್ ಅದೆಲ್ಲದೂ ಕೂಡ ವರ್ಕೌಟ್ ಆಗ್ಬೇಕಲ್ಲ. ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾರೆ 5 ವರ್ಷ ಕೂಡ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅಂತ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರು ಹೇಳ್ತಾರೆ ಮುಂದಿನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಅಂತ. ಬಟ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ? ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಪ್ಪಂದ ಆಗಿದೆಯಾ ಇಲ್ವಾ? ಈಗಾಗಲೇ ಅವ್ರ ವಲಯದಲ್ಲೇ ಒಂದಷ್ಟು ಜನರು ಹೇಳಿಕೆ ಕೊಡೋದ್ರ ಪ್ರಕಾರ ಪವರ್ ಶೇರಿಂಗ್ ವಿಚಾರ ಆಗಿದೆ, 2.5 ವರ್ಷಕ್ಕೆ ಬದಲಾವಣೆ ಆಗಬೇಕು ಅನ್ನುವಂಥದ್ದು. ಈಗಾಗಲೇ 1.5 ವರ್ಷ ಆಯಿತು. ಹೀಗಾಗಿ ಈಗ ಡಿಕೆ ಶಿವಕುಮಾರ್ ಅವರು ಅವರ ಶಾಸಕರನ್ನ, ಈಗ 135 ಶಾಸಕರು ಇರೋದು, ಅದರಲ್ಲಿ ಸಿದ್ದರಾಮಯ್ಯನವರ ಬಣದವರು ಇರ್ತಾರೆ, ಡಿಕೆ ಶಿವಕುಮಾರ್ ಅವರ ಬಣದವರು ಇರ್ತಾರೆ. ಇವ್ರ ಕಡೆ ಅಂತ ನೋಡಿದ್ರೆ ಎಷ್ಟು ಜನ ಇರ್ತಾರೆ? ಇನ್ನು ಹೆಚ್ಚು ಮಾಡ್ಕೋಬೇಕಲ್ಲ ಅವರ ಬಲವನ್ನ. ಹಾಗಾಗಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಕರೆದು ಮಾತನಾಡಿಸ್ತಾ ಇದ್ದಾರಂತೆ. ನಾನು ನಿಮ್ಮ ಜೊತೆಗಿರ್ತೀನಿ ಅಂದರೆ ಅನುದಾನದ ವಿಚಾರಕ್ಕೆ ಬಂದರೆ ಅವರವರ ಕ್ಷೇತ್ರಕ್ಕೆ ಎಷ್ಟೆಷ್ಟು ಅನುದಾನ ಬೇಕು, ಏನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೆಲಸಗಳಾಗಬೇಕಲ್ಲ ಅಂತ ವಿಚಾರಕ್ಕೆ ಬಂದಾಗ ನಾನು ನಿಮ್ಮ ಜೊತೆಗಿರ್ತೀನಿ, ನಾನು ನಿಮಗೆ ಸಪೋರ್ಟಿವ್ ಆಗಿರ್ತೀನಿ, ನೀವು ಕೂಡ ಮುಂದೆ ನನಗೆ ಸಪೋರ್ಟಿವ್ ಆಗಿರಿ ಅಂತ. ಮುಂದೆ ಅಂತ ಬಂದರೆ ಸಿಎಂ ಬದಲಾವಣೆ ವಿಚಾರಕ್ಕೆ ಅಂತ ಬಂದಾಗ ಶಾಸಕರ ಒಪಿನಿಯನ್ ತೆಗೆದುಕೊಳ್ತಾರೆ. ಜೊತೆಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಶಾಸಕರು ನನ್ನ ಬಲಕ್ಕೆ ನಿಲ್ಲಬೇಕು, ಬೆಂಬಲಕ್ಕೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಪ್ರತಿತಂತ್ರವನ್ನು ಹೆಣಿತಾ ಇದ್ದಾರೆ. ಸಿದ್ದರಾಮಯ್ಯನವರ ಪರವಾಗಿ ಅನೇಕರು ಬರ್ತಾರೆ. ಗೃಹ ಸಚಿವ ಇರ್ಬೋದು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ಕೆ.ಎನ್. ರಾಜಣ್ಣ ಇವರೆಲ್ಲ ಬಂದು ಹೇಳಿಕೆ ಕೊಡ್ತಾರೆ, ಹೌದು. ಬಟ್ ನನ್ನ ಬೆಂಬಲಕ್ಕೂ ಬೇಕಲ್ಲ ಅಂತ ಡಿಕೆ ಶಿವಕುಮಾರ್ ಅವರ ಪ್ರತಿತಂತ್ರ ಇದು.